ದಿನೇ ದಿನೇ ರಂಗೇರ್ತಾ ಇದೆ ದಾವಣಗೆರೆ ಉಪಚುನಾವಣೆ. ಚುನಾವಣೆಗೆ ಇನ್ನೂ ಕೇವಲ 9 ದಿನಗಳು ಮಾತ್ರ ಬಾಕಿ ಉಳಿದಿವೆ. ದಾವಣಗೆರೆ ದಿನೇ ದಿನೇ ರಂಗೇರ್ತಾ ಇದೆ ದಾವಣಗೆರೆ ಉಪಚುನಾವಣೆ. ಚುನಾವಣೆಗೆ ಇನ್ನೂ ಕೇವಲ 9 ದಿನಗಳು ಮಾತ್ರ ಬಾಕಿ ಉಳಿದಿವೆ. ಆದರೆ ದಾವಣಗೆರೆಯಲ್ಲಿ ಕಾಣಿಸಿಕೊಳ್ಳದ ಸಚಿವ ಜಮೀರ್ ಸದ್ಯದ ಮಟ್ಟಿಗೆ ಎಲ್ಲೂ ಕಾಣಿಸಿಕೊಂಡಿಲ್ಲ. ಇಲ್ಲಿಯವರೆಗೂ ಕ್ಷೇತ್ರದಲ್ಲಿ ಸಚಿವ ಕಾಣಿಸಿಕೊಳ್ಳುತ್ತಿರುವುದು ಕುತೂಹಲವನ್ನು ಮೂಡಿಸ್ತಾ ಇದೆ. ಅಲ್ಪಸಂಖ್ಯಾತರ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಜಮೀರ್ ಅವರು ಅನ್ನುವಂತಹ ಪ್ರಶ್ನೆ ಸಹಿತ ಇಲ್ಲಿ ಮೂಡುತ್ತೆ. ಕ್ಷೇತ್ರಕ್ಕೆ ಎಂಟ್ರಿ ನೀಡದೆಯೇ ಜಮೀರ್ ತಮ್ಮ ಪವರ್ ಶೋ ಅನ್ನ ಮಾಡಿದ್ದಾರಾ? ಮೌಲ್ಯಗಳಿಂದ ರವಾನೆಯಾಗಿದೆಯೇ ನ್ಯೂಟ್ರಲ್ ಸಂದೇಶ ಅನ್ನುವಂತಹ ಪ್ರಶ್ನೆ ಸಹಿತ ಇಲ್ಲಿ ಮೂಡುತ್ತೆ. ಹೈಕಮಾಂಡ್ ಗಮನ ಸೆಳೆಯಲು ಜಮೀರ್ ಏನಾದರೂ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಾ? ತಾವು ಬಾರದಿದ್ದರೆ ಏನಾಗುತ್ತೆ ಎಂಬುದರ ಸ್ಯಾಂಪಲ್ ತೋರಿಸಲು ಮುಂದಾಗ್ತಾ ಇದ್ದಾರಾ ಜಮೀರ್ ಅಹಮದ್? ಸದ್ಯದ ಮಟ್ಟಿಗೆ ದಾವಣಗೆರೆ ಉಪಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ದಾವಣಗೆರೆ ಉಪಚುನಾವಣೆ ಈ ಒಂದು ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಯಾರಿಗೆ ಅಧಿಕವಾಗಿ ಮತ ಬೀಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಸೊ ಈ ಒಂದು ಹೊತ್ತಿನಲ್ಲಿ ಕಾಂಗ್ರೆಸ್ನಲ್ಲಿ ಮುಖ್ಯವಾಗಿ ಈಗಾಗಲೇ ಜಮೀರ್ ಅಹಮದ್ ಅವರು ಕಾಣಿಸ್ಕೊಳ್ತಾ ಇಲ್ಲ. ಒಂದಿಷ್ಟು ಮುನಿಸು ಈ ರೀತಿಯಾದಂತಹ ಈ ಹಿಂದೆ ನಡೆದಿರುವಂತಹ ಒಂದಿಷ್ಟು ಏನು ಸ್ಟೇಟ್ಮೆಂಟ್ಗಳಿಂದ ಅವರು ಬೇಜಾರಾಗಿದ್ದಾರೆ ಅನ್ನುವಂತಹ ಮಾತುಗಳು ಸಹಿತ ಒಂದು ಕಡೆ ಕೇಳಿಬರ್ತಾ ಇದೆ. ಇನ್ನೊಂದು ಕಡೆಯಿಂದ ಬೇರೆ ಚುನಾವಣೆಯಲ್ಲಿ ಅವರು ಬ್ಯುಸಿಯಾಗಿರುವ ಕಾರಣದಿಂದಾಗಿ ಇಲ್ಲಿಗೆ ಒತ್ತು ಕೊಡೋದಕ್ಕೆ ಆಗ್ತಾ ಇಲ್ವಾ, ಅಥವಾ ಜಮೀರ್ ಅವರ ಲೆಕ್ಕಾಚಾರ ಏನಾದರೂ ಬೇರೆ ಇದೆಯಾ? ಮೌಲ್ಯಗಳಿಂದ ರವಾನೆಯಾಗಿದೆಯೇ ನ್ಯೂಟ್ರಲ್ ಸಂದೇಶ ಅನ್ನುವಂತಹ ಪ್ರಶ್ನೆ ಸಹಿತ ಇಲ್ಲಿ ಮೂಡುತ್ತೆ. ಒಂದು ಕಡೆ ಹೈಕಮಾಂಡ್ ಅವರ ಒಂದು ಗಮನವನ್ನು ಸೆಳೆಯೋದಕ್ಕೆ ಏನಾದರೂ ಪ್ರಯತ್ನವನ್ನು ಪಡ್ತಾ ಇದ್ದಾರಾ ಜಮೀರ್ ಅಹಮದ್ ಅವರು? ಅವ್ರು ಏನಾದರೂ ಈ ಒಂದು ಎಲೆಕ್ಷನಲ್ಲಿ ಬಂದಿಲ್ಲ ಅಂತಂದರೆ, ಅಂದರೆ ಈ ಒಂದು ಎಲೆಕ್ಷನಲ್ಲಿ ಭಾಗಿಯಾಗದೆ ಪ್ರಚಾರವನ್ನು ಮಾಡಲಾರದೆ ಸುಮ್ಮನೆ ಇದ್ದರೆ ಅವರಿಂದ ಏನೆಲ್ಲ ಎಫೆಕ್ಟ್ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಕಾಯ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ಸದ್ಯದ ಮಟ್ಟಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಕಡೆ ಸಮರ್ಥವರಾಗಿರ್ಬೋದು ಮತ್ತು ಬೇರೆ ಬೇರೆ ಕ್ಯಾಂಡಿಡೇಟ್ಗಳಾಗಿರ್ಬೋದು ಸದ್ಯದ ಮಟ್ಟಿಗೆ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ ಈ ಒಂದು ದಾವಣಗೆರೆ ಕ್ಷೇತ್ರ. ಸೊ ಹೀಗಿರಬೇಕಾದ್ರೆ ಜಮೀರ್ ಅಹಮದ್ ಅವರ ನಡೆ ಒಂದು ಕಡೆ ಎಲ್ಲ ಕಡೆ ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಈ ಒಂದು ಪ್ರಚಾರದ ಸಂದರ್ಭದಲ್ಲೂ ಸಹಿತ ಅವರು ಬರದೇ ಇದ್ದರೆ ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ನೀಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಇವರು ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇಲ್ವಾ ಅನ್ನುವಂತಹ ಮಾತುಗಳು ಮತ್ತು ಪ್ರಶ್ನೆಗಳು ಸಹಿತ ಇಲ್ಲಿ ಮೂಡ್ತಾ ಇದೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ. ಮೆಹಾಟೋನ್ ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂತಹ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.